ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿರುವಂತಹ ಅಸಿಸ್ಟೆಂಟ್ ಹುದ್ದೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಭಾರತ ಸರ್ಕಾರದ ಸಂಪೂರ್ಣ ಸ್ವಾಮ್ಯದ ಮತ್ತು ಸಾರ್ವಜನಿಕ ವಲಯದ ಪ್ರಮುಖ ವಿಮಾ ಕಂಪನಿಯಾದ ಓರಿಯೆಂಟಲ್ ವಿಮಾ ಕಂಪನಿ ಲಿಮಿಟೆಡ್ ಇಲ್ಲಿ ವರ್ಗ 3 ಕೇಡರ್ನ ಸಹಾಯಕ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆದಿರುವಂಥದ್ದು. ಅರ್ಜಿ ಹಾಕಲಿಕ್ಕೆ ಪ್ರಾರಂಭದ ದಿನಾಂಕ 2/8/2025 ಅಂದರೆ ಆಗಸ್ಟ್ 2ನೇ ತಾರೀಕು. ಕೊನೆಯ ದಿನಾಂಕ ಬಂದು 17/8/2025 ಅಂದರೆ 17ನೇ ತಾರೀಕು ಆಗಸ್ಟಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ. ಇನ್ನು ಆನ್ಲೈನ್ ಎಕ್ಸಾಮ್ ಯಾವತ್ತು ಅಂತ ನೋಡೋದಾದರೆ ಟೈರ್ 1 ಇದು ಟೆಂಟೇಟಿವ್ ಎಕ್ಸಾಮ್ ಆಗಿರುತ್ತದೆ 7/9/2025 ಮತ್ತು ಟೈರ್ 2 ಅಂದರೆ ಮೈನ್ ಎಕ್ಸಾಮು 28/10/2025ಗೆ ನಡೆಸಲಾಗುತ್ತೆ. ಪ್ರತಿ ಎಕ್ಸಾಮ್ನ ದಿನಾಂಕದ 7 ದಿನದ ಮೊದಲು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಹೆಚ್ಚಿನ ವಿವರಗಳಿಗೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನು ಚೆಕ್ ಮಾಡ್ತಾ ಇರಬೇಕು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು, ಬೇರೆ ಯಾವುದೇ ವಿಧಾನದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಇನ್ನು ಕ್ಲರಿಕಲ್ ಕೇಡರ್ನಲ್ಲಿ ನೇಮಕಾತಿಯನ್ನು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಧಾರದ ಮೇಲೆ ಮಾಡುವುದರಿಂದ ಅಭ್ಯರ್ಥಿಗಳು ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ನೀವು ಯಾವ ರಾಜ್ಯವನ್ನು ಆಯ್ಕೆ ಮಾಡ್ಕೋತೀರೋ ಆ ರಾಜ್ಯದಲ್ಲಿ ಮಾತ್ರ ಪರೀಕ್ಷೆ ಬರೀಬೇಕಾಗುತ್ತೆ ಮತ್ತು ಆ ರಾಜ್ಯದಲ್ಲಿ ನಿಮ್ಮನ್ನು ಉದ್ಯೋಗಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು SC ST OBC EWS PWBD ಅಥವಾ ಮಾಜಿ ಸೈನಿಕರು ಯಾರಿದ್ದೀರಾ ಅಂಥವರಿಗೆ ಮೀಸಲಾತಿ ಇರ್ತದೆ. ಇನ್ನು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಹುದ್ದೆ ಬಗ್ಗೆ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಟೋಟಲು 47 ಪೋಸ್ಟು ಖಾಲಿ ಇರುವಂಥದ್ದು. ಅದರಲ್ಲಿ SC 13, ST 12, OBC 17, EWS ಇಲ್ಲ. ಇನ್ನು ಅನ್ರಿಸರ್ವ್ಡ್ 5, ಟೋಟಲ್ 47 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಅರ್ಹತಾ ಮಾನದಂಡ ನೋಡೋದಾದರೆ ಹುದ್ದೆಗೆ ಪ್ರಾದೇಶಿಕ ಭಾಷಾ ಪರೀಕ್ಷೆಯ ಸಮಯದಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅಗತ್ಯವಾಗಿ ಸಂಬಂಧಿತ ದಾಖಲೆಗಳ ಮೂಲ ಮತ್ತು ಸ್ವಯಂ ದೃಢೀಕೃತ ಪ್ರತಿಯನ್ನು ಹಾಜರುಪಡಿಸಬೇಕು. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ ಅದು ಮತ್ತು ಅಟೆಸ್ಟೆಡ್ ಮಾಡಿರುವಂಥದ್ದು ಅಂದರೆ ಸೆಲ್ಫ್ ಅಟೆಸ್ಟೆಡ್ ಮಾಡಿರುವಂಥ ಜೆರಾಕ್ಸ್ ಕಾಪಿ ಏನಿದೆ ಅದನ್ನು ನೀವು ಹಾಜರುಪಡಿಸಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು, ಹಾಗೆ 30 ವರ್ಷದ ಒಳಗಡೆ ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC ST ಅವರಿಗೆ 5 ಇಯರ್ಸ್, OBC ಅವರಿಗೆ 3 ಇಯರ್ಸ್, ಇನ್ನು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಯಾರಿಗಿದೆ ಅವರಿಗೆ 10 ಇಯರ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 45 ಇಯರ್ಸ್ ಒಳಗಡೆ ಇರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿ ಅಥವಾ ಕೇಂದ್ರ ಸರ್ಕಾರದಿಂದ ಗುರುತಿಸಲ್ಪಟ್ಟ ಯಾವುದೇ ಸಮಾನಾರ್ಹತೆಯನ್ನು ಹೊಂದಿರಬೇಕು ಅಥವಾ ಪದವಿ ಮಟ್ಟದಲ್ಲಿ ಇಂಗ್ಲೀಷನ್ನು ಒಂದು ಲ್ಯಾಂಗ್ವೇಜ್ ಆಗಿ ಉತ್ತೀರ್ಣರಾಗಿರಬೇಕು. ಅಂಥವರಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಅಷ್ಟೇ ಅಲ್ಲ, ಅಭ್ಯರ್ಥಿಯು ಅರ್ಜಿ ಸಲ್ಲಿಸಲು ಬಯಸುವ ಖಾಲಿ ಹುದ್ದೆಗೆ ಅನುಗುಣವಾಗಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪ್ರಾದೇಶಿಕ ಭಾಷೆ ಏನಿದೆ ಅದನ್ನು ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತನಾಡಲಿಕ್ಕೆ ತಿಳಿದಿರಬೇಕು. ಇನ್ನು 2 ಎಕ್ಸಾಮಲ್ಲಿ ಪಾಸಾದವರಿಗೆ ಪ್ರಾದೇಶಿಕ ಭಾಷಾ ಪರೀಕ್ಷೆ ಅಂತೇಳಿ ನಡೆಸಲಾಗುತ್ತೆ. ಅದರಲ್ಲಿ ಉತ್ತೀರ್ಣರಾಗಬೇಕು. ಒಂದು ವೇಳೆ ಉತ್ತೀರ್ಣರಾಗಲಿಲ್ಲ ಅಂತೇಳಿದರೆ ಅಂಥವ್ರನ್ನ ಅನರ್ಹಗೊಳಿಸಲಾಗುತ್ತೆ. ಇನ್ನು ಆನ್ಲೈನ್ ಪೂರ್ವ ಪರೀಕ್ಷಾ ತರಬೇತಿಯ ಪ್ರಯೋಜನವನ್ನು ಪಡೆಯಲು ಬಯಸುವ SC ST ಅಥವಾ OBC PWBD ಅಭ್ಯರ್ಥಿಗಳೇನಿದ್ದೀರಾ ಅವರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಅದನ್ನು ಸೂಚಿಸಬೇಕು. ಆಯ್ಕೆ ವಿಧಾನ ನೋಡೋದಾದರೆ ಆನ್ಲೈನ್ ಮೂಲಕ ಟೈರ್ 1, ಟೈರ್ 2 ಎಕ್ಸಾಮನ್ನು ನಡೆಸಲಾಗುತ್ತೆ. ಅದರಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳೇನಿದ್ದೀರಾ ಅಂಥವರಿಗೆ ಪ್ರಾದೇಶಿಕ ಭಾಷಾ ಪರೀಕ್ಷೆಯನ್ನು ಬರೆಯಲಾಗುತ್ತೆ. ಅದರಲ್ಲೂ ಅರ್ಹತೆಯನ್ನು ಪಡೆದಂಥ ಅಭ್ಯರ್ಥಿಗಳೇನಿದ್ದೀರಾ ಅಂಥವ್ರನ್ನ ಅಂತಿಮ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. 100 ಅಂಕಗಳಿಗೆ ನಡೆಯುವ ಪೂರ್ವಭಾವಿ ಪರೀಕ್ಷೆ ಏನಿದೆ ಅದು 1 ಗಂಟೆ ಅವಧಿಯನ್ನು ಹೊಂದಿದ್ದು ಈ ಕೆಳಗಿನಂತೆ 3 ವಿಭಾಗಗಳನ್ನು ಒಳಗೊಂಡಿದೆ. ನೋಡೋದಾದರೆ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಟೆಸ್ಟ್ ಆಫ್ ರೀಸನಿಂಗ್, ಟೆಸ್ಟ್ ಆಫ್ ನ್ಯೂಮರಿಕಲ್ ಎಬಿಲಿಟಿ,
ಟೋಟಲ್ 100 ಮಾರ್ಕ್ಸಿಗೆ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಮತ್ತು 250 ಅಂಕಗಳಿಗೆ ನಡೆಯುವಂತಹ ಮುಖ್ಯ ಪರೀಕ್ಷೆ ಏನಿದೆ ಅಂದರೆ ಮೈನ್ಸ್ ಎಕ್ಸಾಮು, ಇದು 2 ಗಂಟೆ ಅವಧಿಯನ್ನು ಹೊಂದಿರುತ್ತೆ ಮತ್ತು ಈ ಕೆಳಗಂಡ 5 ವಿಭಾಗಗಳನ್ನ ಅದು ಒಳಗೊಂಡಿದೆ. ಅಷ್ಟೇ ಅಲ್ಲ, ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತದೆ. ಯಾವುದೆಲ್ಲ ಅಂತ ನೋಡೋದಾದರೆ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜು, ಟೆಸ್ಟ್ ಆಫ್ ರೀಸನಿಂಗ್, ಟೆಸ್ಟ್ ಆಫ್ ನ್ಯೂಮರಿಕಲ್ ಎಬಿಲಿಟಿ ಆ್ಯಂಡ್ ಟೆಸ್ಟ್ ಆಫ್ ಕಂಪ್ಯೂಟರ್ ನಾಲೆಜ್ ಆ್ಯಂಡ್ ಟೆಸ್ಟ್ ಆಫ್ ಜನರಲ್ ಅವೇರ್ನೆಸ್ಸು. 250 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುವಂಥದ್ದು. ಟೈಮಿಂಗ್ಸ್ ಅಂದರೆ 2 ಅವರ್ಸು ಕೊಡ್ತಾರೆ. ಇನ್ನು ಅಭ್ಯರ್ಥಿಗಳು ಎಕ್ಸಾಮ್ಗೆ ಬರುವಾಗ ಒರಿಜಿನಲ್ ಹಾಲ್ ಟಿಕೆಟ್ ಏನಿದೆ ಮತ್ತು ನಿಮ್ಮದು ಒರಿಜಿನಲ್ ಐಡೆಂಟಿ ಪ್ರೂಫ್ ಏನಿದೆ ಅದನ್ನು ತೊಗೊಂಡು ಬರಬೇಕು. ಇನ್ನು ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತೇಳಿ ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡ ಈ 2 ಸೆಂಟರಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST PWBD ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 100 ರೂಪೀಸ್ ಪ್ಲಸ್ GST ಇರ್ತದೆ. ಹಾಗೆ OBCಗೆ ಮತ್ತು GM ಅವರಿಗೆ 850 ರೂಪೀಸ್ ಪ್ಲಸ್ GST ಇರ್ತದೆ. ಇದನ್ನು ಆನ್ಲೈನ್ ಮೂಲಕನೇ ಪೇ ಮಾಡಲಿಕ್ಕಿರ್ತದೆ ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಏನಿದೆ ಇಲ್ಲಿರುವಂತಹ ಅಸಿಸ್ಟೆಂಟ್ ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದು ಎಲಿಜಿಬಲ್ ಇದ್ದರೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.